ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭೌಗೋಳಿಕ ಮತ್ತು ಸಾಂಸ್ಕೃತಿಕವಾಗಿ ವಿಶೇಷಗಳನ್ನು ಹೊಂದಿರುವ ಜಗಳೂರು ಅವಿಭಜಿತ ಚಿತ್ರದುರ್ಗದಿಂದ ಬೇರ್ಪಟ್ಟು 26 ವರ್ಷಗಳೇ ಕಳೆದಿವೆ. ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಸಾಮಂತರಾಗಿದ್ದಂತಹ ಚಿತ್ರದುರ್ಗದ ಪಾಳೆಗಾರರ ಕಾಲದಲ್ಲಿ ತಾಲೂಕಿನಲ್ಲಿ ಸಾಕಷ್ಟು ದೇವಸ್ಥಾನಗಳು, ಕಲ್ಯಾಣಿಗಳು ನಿರ್ಮಾಣವಾಗಿದ್ದು ಇತಿಹಾಸದ ಕುರುಹುಗಳು ಸಾಕ್ಷೀಭೂತವಾಗಿರುವುದಕ್ಕೆ ತಾಲೂಕಿನ ಬಿದರಕೆರೆ ಗ್ರಾಮದಿಂದ 3 ಕಿಲೋಮೀಟರ್ ದೂರವಿರುವ ಸಂತೆ ಮುದ್ದಾಪುರ ಗ್ರಾಮದ ಬಳಿಯಿರುವ ಏಕಶಿಲಾ ಬೇಡಿ ಆಂಜನೇಯ ಸ್ವಾಮಿ ಮೂರ್ತಿಯ ದೇವಸ್ಥಾನವೇ ನಿದರ್ಶನ. ಅಷ್ಟಕ್ಕೂ ಬೇಡಿ ಹನುಮ ದೇವಾಲಯ ಇರೋದು ಇಡೀ ವಿಶ್ವದಲ್ಲಿಯೇ 2. ಒಂದು ಪುರಿ ಜಗನ್ನಾಥದಲ್ಲಾದರೆ ಮತ್ತೊಂದು ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲೇ ಅನ್ನೋದು ನಮ್ಮೆಲ್ಲರ ಹೆಮ್ಮೆ. ಬನ್ನಿ ಹಾಗಿದ್ರೆ ಜಗಳೂರು ಬೇಡಿ ಹನುಮನ ಕುರಿತಾದ ಪುರಾಣ ಕತೆ ಏನ್ ಹೇಳುತ್ತೆ, ಜಗಳೂರಿನ ಬೇಡಿ ಹನುಮನ ಶಕ್ತಿ ಎಂಥದ್ದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಇತಿಹಾಸ ಎಲ್ಲವನ್ನು ಹೇಳುತ್ತೆ, ಭವಿಷ್ಯವನ್ನ ಕೂಡ ಎಂದು ಪ್ರಖ್ಯಾತ ಇತಿಹಾಸಕಾರ ಲಾ ಮಾರ್ಟಿನ್ ವ್ಯಾಖ್ಯಾನವೇ ಭವಿಷ್ಯದ ದಿಕ್ಸೂಚಿ. ವಿಜಯನಗರ ಮತ್ತು ಚಿತ್ರದುರ್ಗದ ಪಾಳೆಗಾರರ ಕಾಲದಲ್ಲಿ ಮಾರುಕಟ್ಟೆಯಾಗಿದ್ದಂತಹ ಸಂತೆ ಮುದ್ದಾಪುರ ಅಂದಿನ ಜನರ ವಾಣಿಜ್ಯ ಚಟುವಟಿಕೆಯ ಕೇಂದ್ರವಾಗಿತ್ತು ಎಂದು ಇತಿಹಾಸ ಹೇಳುತ್ತೆ. ಆಗ ಈ ವಾಣಿಜ್ಯ ಕೇಂದ್ರದಲ್ಲಿ ಬಂಗಾರ, ಬೆಳ್ಳಿ, ವಜ್ರ, ಮುತ್ತುಗಳನ್ನ ಮಾರಾಟ ಮಾಡಲಾಗುತ್ತಿದ್ದಂತೆ. ಅದಕ್ಕೆ ಸಾಕ್ಷಿ ಅಂದ್ರೆ ಕೆಲ ವರ್ಷಗಳ ಹಿಂದೆ ಪಾಳು ಬಿದ್ದ ದೇವಸ್ಥಾನದ ಆವರಣದಲ್ಲಿ ದನ ಮೇಯಿಸುವಾಗ ವ್ಯಕ್ತಿಯೊಬ್ಬರಿಗೆ ಸಿಕ್ಕಂತಹ ಬಂಗಾರದ ಚೂರು ಸಾಕ್ಷಿಯಾಗಿದೆ. ಹೀಗಾಗಿ ಅನಾದಿ ಕಾಲದ ಹಿಂದೆ ಈ ಪ್ರದೇಶದಲ್ಲಿ ಸಂತೆ ನಡೆಯುತ್ತಿತ್ತು ಎಂಬುದಕ್ಕೆ ಸಂತೆ ಮುದ್ದಾಪುರ ಎಂಬ ಹೆಸರೇ ಇಂದಿಗೂ ಸಾಕ್ಷಿಯಾಗಿ ನಿಂತಿದೆ. ರಾಮನ ಭಂಟ ಹನುಮಂತ ಹುಟ್ಟಿದ ನಾಡು ಕೊಪ್ಪಳ ಜಿಲ್ಲೆಯ ಕಿಷ್ಕಿಂಧ ಪರ್ವತ. ಜಗಳೂರು ತಾಲೂಕಿನಿಂದ ಕೇವಲ 120 ಕಿಲೋಮೀಟರ್ ದೂರವಿದೆ. ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಟ್ಟಿತ್ತು ಎಂಬುದಕ್ಕೆ ಐತಿಹಾಸಿಕ ದೇವಾಲಯವೇ ಸಾಕ್ಷಿ. ಜಗಳೂರು ಸೀಮೆಯಲ್ಲಿ ಗ್ರಾಮಕ್ಕೊಂದು ಆಂಜನೇಯ ದೇವಸ್ಥಾನಗಳಿವೆ. ಅದರಲ್ಲಿ ಮಹತ್ವ ಪಡೆದುಕೊಂಡಿದ್ದೆಂದರೆ ಏಕಶಿಲಾ ಮೂರ್ತಿಯಾದ ಬೇಡಿ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಒಂದು. ಇತಿಹಾಸ ಪುಟಗಳನ್ನು ಕೆದಕಿದ್ರೆ ಹೈದರಾಲಿ, ಟಿಪ್ಪು ಆಳ್ವಿಕೆಯ ಕಾಲಮಾನದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಇಡೀ ದೇವಸ್ಥಾನ ಮಣ್ಣಿನ ಗುಡ್ಡದಲ್ಲಿ ಕಾಲಗರ್ಭದಲ್ಲಿ ಹುದುಗಿ ಹೋಗಿತ್ತು. ಲಂಟನ, ಬಳ್ಳಾರಿ, ಜಾಲಿ ಗಿಡಗಳು ಬೆಳೆದು ಮುಚ್ಚಿ ಹೋಗಿತ್ತು ಬೇಡಿ ಆಂಜನೇಯನ ಸಂಜೀವ ಮೂರ್ತಿಯ ದೇವಾಲಯ. ಇಲ್ಲೊಂದು ದೇವಾಲಯವಿತ್ತು ಅನ್ನೋದನ್ನ ಪತ್ತೆ ಹಚ್ಚಿದ ಬಿದರಕೆರೆ ಮತ್ತು ಸುತ್ತಮುತ್ತಲಿನ ಗ್ರಾಮದ ಯುವಕರು ದೇವಸ್ಥಾನದ ಆವರಣವನ್ನ ಸ್ವಚ್ಛಗೊಳಿಸಿ ಕಳೆದ 15 ವರ್ಷಗಳಿಂದ ವಿಜೃಂಭಣೆಯ ಕಾರ್ತಿಕೋತ್ಸವ ಮತ್ತು ಕಳೆದ 3 ವರ್ಷಗಳಿಂದ ಭಕ್ತರು ಹನುಮ ಮಾಲಾಧಾರಿಗಳಾಗಿ ವ್ರತ ನಿಯಮಗಳನ್ನ ಪಾಲಿಸಿಕೊಂಡು ಬರ್ತಿದ್ದಾರೆ. ಈ ದೇವಾಲಯದ ಮತ್ತೊಂದು ಅಚ್ಚರಿ ಅಂದ್ರೆ ತಿರುಪತಿಯಲ್ಲಿರುವ ತಿಮ್ಮಪ್ಪನ ವಿಗ್ರಹದಂತಿರುವ ಏಕಶಿಲಾ ಆಂಜನೇಯನ ಮೂರ್ತಿ ದೇಶದಲ್ಲಿಯೇ ಎದುರು ಮುಖವಿರುವ 2ನೇ ಪುರಾತನ ವಿಗ್ರಹ ಎಂದು ಖ್ಯಾತಿಯನ್ನ ಪಡೆದುಕೊಂಡಿದೆ. ತಿಮ್ಮಪ್ಪನ ಮೂರ್ತಿಯಂತೆ ಆಂಜನೇಯನ ಮೂರ್ತಿಯೂ ಕೂಡ ಸ್ವಯಂಭೂವಾಗಿ ನಿಂತಿದೆ ಎಂಬುದು ಇಲ್ಲಿನ ಭಕ್ತರ ನಂಬಿಕೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿಯೇ ಈ ಮೂರ್ತಿಯು ಅಸ್ತಿತ್ವದಲ್ಲಿತ್ತು ಅನ್ನುವುದಕ್ಕೆ ಅಲ್ಲಿನ ಸ್ಥಳ ಪುರಾಣವೇ ಸಾಕ್ಷಿಯಾಗಿ ನಿಂತಿದೆ. ಅಲ್ಲದೆ ಜಾನಪದವಾಗಿಯೂ ಈ ಹನುಮನಾಲಯದ ವಿವರಣೆ ನಿಜಕ್ಕೂ ಸ್ಥಳೀಯವಾಗಿ ಮತ್ತಷ್ಟು ಶಕ್ತಿ ತುಂಬುತ್ತೆ. ಅಲ್ಲದೆ ಈ ಮೂರ್ತಿಗೆ ಸುಮಾರು 600 ವರ್ಷಗಳಿಗಿಂತಲೂ ಪುರಾತನವಾದ ಹಿನ್ನೆಲೆ ಇದ್ದು ಸ್ಥಳೀಯರ ಕುಲದೇವರಾಗಿ, ಆರಾಧ್ಯ ದೇವರಾಗಿ ಸಾಕ್ಷಾತ್ ಹನುಮನೇ ನೆಲೆಸಿದ್ದಾನೆಂದು ಭಕ್ತಾದಿಗಳು ನಂಬುತ್ತಾರೆ. ಅಲ್ಲದೆ ರಾಮಾಯಣ ಕಾಲಕ್ಕೂ ಈ ಸಂಜೀವ ಮೂರ್ತಿ ಆಂಜನೇಯ ವಿಗ್ರಹ ವಿಶೇಷತೆಯನ್ನ ಪಡೆದುಕೊಂಡಿದೆ. ಕೃಷ್ಣ ಶಿಲೆಯಲ್ಲಿ ನಿಂತಿರುವ ಆಂಜನೇಯ ಕೈಮುಗಿದು ಬರುವ ಭಕ್ತಾದಿಗಳಿಗೆ ಅಭಯ ನೀಡುತ್ತಿದ್ದಾನೆ. ಇನ್ನು ಈ ಮೂರ್ತಿಯ ವಿಶೇಷತೆ ಅಂದ್ರೆ ಎದೆ, ಭುಜ, ಸೊಂಟದಿಂದ ಪಾದದವರೆಗೂ ಕವಚಗಳಿದ್ದು ಹನುಮನನ್ನ ಬೇಡಿ ಹಾಕಿ ಬಂಧಿಸಲಾಗಿರುವಂತೆ ಕೆತ್ತಲಾಗಿದೆ. ಆಂಜನೇಯನ ಬೆನ್ನಿಗೆ ಉಗ್ರ ನರಸಿಂಹನ ಮೂರ್ತಿಯೂ ಇರೋದು ಮತ್ತೊಂದು ವಿಶೇಷ.
ಇನ್ನು ರಾಮಾಯಣದಲ್ಲಿನ ಉಲ್ಲೇಖವನ್ನೊಮ್ಮೆ ಗಮನಿಸಿದರೆ ಆಂಜನೇಯನಿಗೆ ಬೇಡಿ ಹಾಕಿದ್ದು 2 ಕಡೆ. ಒಂದು, ಸೀತೆಯನ್ನ ಹುಡುಕಿಕೊಂಡು ಲಂಕೆಗೆ ಹೋಗಿ ಅಶೋಕವನವನ್ನ ಹಾಳು ಮಾಡುತ್ತಿರುವ ಸಂದರ್ಭದಲ್ಲಿ ರಾವಣನ ಆಜ್ಞೆಯ ಮೇರೆಗೆ ರಾಜ ಭಟರು ಆಂಜನೇಯನನ್ನ ಸರಪಳಿಯಲ್ಲಿ ಬೇಡಿ ಹಾಕಿ ಬಂಧಿಸಿ ರಾವಣನ ಬಳಿಗೆ ಕರೆದೊಯ್ಯುವ ಸಂದರ್ಭ. ಮತ್ತೊಂದು, ಲವಕುಶರು ಅಶ್ವಮೇಧ ಕುದುರೆಯನ್ನ ಕಟ್ಟಿ ಹಾಕಿದಾಗ ರಾಮನ ಆಜ್ಞೆಯಂತೆ ಅದನ್ನ ಬಿಡಿಸಿ ಮುಂದಕ್ಕೆ ಕಳುಹಿಸಬೇಕು ಎಂದಾಗ ಹನುಮ ಲವಕುಶರ ಜೊತೆ ಯುದ್ಧ ಮಾಡಲು ಮುಂದಾಗ್ತಾನೆ. ಆಗ ಒಂದು ಅಶರೀರವಾಣಿಯಾಗತ್ತೆ. ಆಂಜನೇಯ, ಇವರು ರಾಮನ ಸುಪುತ್ರರು ಎಂದು ಆದೇಶಿಸುತ್ತೆ. ಆ ಧ್ವನಿಯನ್ನಾಲಿಸಿದ ಹನುಮ ಅವರೊಡನೆ ಯುದ್ಧ ಮಾಡದೆ ನಿಶ್ಚಲನಾಗಿ ನಿಂತಾಗ ಲವಕುಶರು ಹನುಮಂತನನ್ನ ಬಾಣದ ಮುಖಾಂತರ ಬೇಡಿ ಹಾಕಿ ಬಂಧಿಸ್ತಾರೆ. ಇಂತಹ ಐತಿಹ್ಯವಿರುವ ಬಹಳ ಅಪರೂಪದ ಆಂಜನೇಯ ವಿಗ್ರಹ ಸಂತೆ ಮುದ್ದಾಪುರ ಗ್ರಾಮದ ಬಳಿ ಇರುವುದು ವಿಶೇಷ. ಇದೇ ಡಿಸೆಂಬರ್ 12ರಂದು ಶನಿವಾರ ಸಂಜೆ 7 ಗಂಟೆಗೆ ವಿಜೃಂಭಣೆಯಿಂದ ಕಾರ್ತಿಕೋತ್ಸವ ಜರುಗಲಿದೆ. ಹಣತೆಯನ್ನಿಟ್ಟು ಭಕ್ತಿಯಿಂದ ಬೇಡಿ ಆಂಜನೇಯ ಸ್ವಾಮಿಯನ್ನ ಬೇಡಿದ್ರೆ ಕಷ್ಟಗಳು ಕರಗುತ್ತವೆ. ಈ ಬಾರಿ 1008 ದೀಪಗಳ ಕಾರ್ತಿಕೋತ್ಸವ ನಡೆಯಲಿದ್ದು, ಅಡಕೆ ಪಟ್ಟೆ, ಬಾಳೆಯ ಪಟ್ಟೆಗಳ ಕಟ್ಟುಗಳನ್ನು ಕಟ್ಟಿ ದೇವಸ್ಥಾನದ ಮುಂದೆ ದೀಪಗಳನ್ನು ಹಚ್ಚಲಾಗತ್ತೆ. ಬರುವ ಪ್ರತಿಯೊಬ್ಬ ಭಕ್ತರು ದೀಪ, ಎಣ್ಣೆ, ಬತ್ತಿಯೊಂದಿಗೆ ಬಂದು ಕಾರ್ತಿಕೋತ್ಸವದಲ್ಲಿ ಭಾಗವಹಿಸಿ ಎಂದು ದೇವಸ್ಥಾನದ ಸಮಿತಿ ಅಧ್ಯಕ್ಷ ಎಸ್.ಕೆ. ಬಸವರಾಜ್ ಮತ್ತು ಕಾರ್ಯದರ್ಶಿ ಬಿದರಕೆರೆ ಪ್ರಕಾಶ್ ಭಕ್ತಾದಿಗಳಿಗೆ ತಿಳಿಸಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜಗಳೂರು ತಾಲೂಕು ಬಿದರಕೆರೆ ಗ್ರಾಮದ ಸಂತೆ ಮುದ್ದಾಪುರದ ಬಿದರಕೆರೆ ಹತ್ತಿರ ಇರುವ ಬೇಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಅವರು ಈ ಒಂದು ಸುಮಾರು 15 ವರ್ಷದಿಂದ ನಾವು ಕಾರ್ತಿಕ ಮಾಸವನ್ನು ಗ್ರಾಮದ ಎಲ್ಲ ಯುವಕರು ಸೇರಿ ಮಾಡ್ತಾ ಬಂದಿದ್ವಿ. ಈ ಸರಿ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರ ಒಂದು ಅಪ್ಪಣೆಯ ಮೇರೆಗೆ ಒಂದು 1008 ದೀಪೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಜಗಳೂರು ತಾಲೂಕಿನಾದ್ಯಂತ ಎಲ್ಲ ಬರುವ ಭಕ್ತಾದಿಗಳು ದೀಪ ಮತ್ತು ಎಣ್ಣೆಯನ್ನು ಸಮೇತ ಬಂದು ಈ ಒಂದು ಡಿಸೆಂಬರ್ 13ನೇ ತಾರೀಕು ಶನಿವಾರ ಸಂಜೆ 7 ಗಂಟೆಗೆ ನಡೆಯತಕ್ಕಂಥ ಒಂದು ಈ ಕಾರ್ತಿಕ ಮಾಸದ ಅಂಗವಾಗಿ ನೀವು ಎಣ್ಣೆ ಮತ್ತು ದೀಪವನ್ನು ತಂದು ಈ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಬೇಕು, ತಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ನೆರವೇರಿಸ್ಕೋಬೇಕು ಅಂತ ಕೇಳ್ಕೊಂತ ನಮ್ಮ ಆಡಳಿತ ಮಂಡಳಿಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ. ನೀವು ಕೂಡ ಈ ದೇವಾಲಯಕ್ಕೆ ಭೇಟಿ ನೀಡಿ ಬೇಡಿ ಹನುಮನ ಕೃಪೆ ಆಶೀರ್ವಾದಕ್ಕೆ ಪಾತ್ರರಾಗಿ. ಇವಿಷ್ಟು ಜಗಳೂರು ಬೇಡಿ ಹನುಮ ದೇವಾಲಯದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.